ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಕನ್ನಡ ರ್ಯಾಪರ್ ಗೋಪಾಲ್ ಮಹಾರಾಜ್. ನಾನಿವತ್ತು ನಮ್ಮೂರ ಶ್ರೀ ತಮ್ಮಣ್ಣ ಸ್ವಾಮಿ ಜಾತ್ರೆಯಲ್ಲಿದ್ದೀನಿ. ನಮ್ಮ ಜಾತ್ರೆಯಲ್ಲಿ ಯಾವಾಗಲೂ ಗುಡ್ ವೈಬ್ಸ್ ಮಾತ್ರ ಇರುತ್ತೆ. ಬನ್ನಿ ನೋಡೋಣ ಏನೇನು ಗುಡ್ ವೈಬ್ಸ್ ಇದೆ ಅಂತ. ಮೊದಲನೇದಾಗಿ ತಮ್ಮಣ್ಣ ಸ್ವಾಮಿಗೆ ಪೂಜೆ ಮಾಡಿಸಿದ್ವಿ. ಅದಾದಮೇಲೆ ನಾವು ಕೂಡ ಒಟ್ಟನ್ನು ವಹಿಸಿ ನಾವು ಕೂಡ ಪೂಜೆ ಮಾಡಿದ್ವಿ. ನೋಡಿ, ಎಲ್ಲರೂ ಈ ರೀತಿ ಒಟ್ಟನ್ನು ವಹಿಸೋದಕ್ಕೆ ಬೇಡ್ಕೊಂಡಿರ್ತಾರೆ, ಹರಕೆ ಮಾಡ್ಕೊಂಡಿರ್ತಾರೆ, ಈ ರೀತಿ ಪೂಜೆ ಮಾಡ್ತಾರೆ. ಜಾತ್ರೆಯಲ್ಲಿ ಸಿಕ್ಕಂಥ ನನಗೆ ತುಂಬ ಇಷ್ಟ ಆದಂಥ ಪ್ರಾಣಿಗಳು ಸಿಕ್ಕಿದ್ವು. ಹಸು ತುಂಬ ಕ್ಯೂಟಾಗಿತ್ತು, ತುಂಬ ಖುಷಿಯಾಯಿತು. ಹಸು ನೋಡಿದೆ, ಹಸುದು ಕೂಡ ನೀಟಾಗಿ ವೀಡಿಯೋ ಮಾಡಿಕೊಂಡೆ. ನೋಡಿ ಎಷ್ಟು ಮುದ್ದಾಗಿದೆ ಅಲ್ವಾ, ತುಂಬ ಕ್ಯೂಟಾಗಿದೆ. ಆಮೇಲೆ ಜಾತ್ರೆಗೆ ಎಂಟ್ರಿ ಕೊಟ್ಟೆ. ಜಾತ್ರೆಗೆ ಇನ್ನೇನು 14 ಬಿಸಿಲಿಗೆ ಕುಡಿತಾರೆ. ಆಮೇಲೆ ಜಾತ್ರೆ ಅಂದಮೇಲೆ ಈ ರೀತಿ ಪಿ ಊದೋರು ಇರಲೇಬೇಕು, ಅವಾಗಲೇ ಒಂಥರ ಮಜಾ. ಹೆಣ್ಮಕ್ಳಂತೂ ಫುಲ್ಲು ಫ್ಯಾನ್ಸಿ ಐಟಮ್ಸ್, ಆ ಓಲೆಗಳು ಕಿವಿಗೆ ಕಡೋದು ತುಂಬ ಇಷ್ಟ ಅನಿಸುತ್ತೆ ಅವ್ರಿಗೆ. ಎಲ್ಲರೂ ಕೂಡ ಪರ್ಚೇಸ್ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿತ್ತು. ಅಕ್ಕಂದಿರು ತಂಗಿದಿರು ಎಲ್ಲರೂ ಕೂಡ ಓಲೆಗಳನ್ನ ಪರ್ಚೇಸ್ ಮಾಡ್ತಾಯಿದ್ರು. ನಾನು ಕೂಡ ಅದನ್ನೆಲ್ಲ ನೀಟಾಗಿ ಡೀಪಾಗಿ ಎಲ್ಲ ವಿಡಿಯೋ ಮಾಡಿಕೊಂಡೆ. ನೋಡಿ, ಎಲ್ಲರೂ ಕೂಡ ಪರ್ಚೇಸ್ ಮಾಡ್ಕೋತಾ ಇದ್ದಾರೆ. ಹಾಗೆ ಮುಂದೆ ಹೋಗ್ತಾ ಯಾರ್ಯಾರೆಲ್ಲ ನೀವೇ ನೋಡ್ಬೋದು. ಯಾರ್ಯಾರು ಇದ್ದೀರೋ ನನಗೆ ಗೊತ್ತಿಲ್ಲ, ಬಟ್ ನಾನು ವಿಡಿಯೋ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ವಿಡಿಯೋ ಮಾಡ್ಕೊತ ಹೋಗ್ತಾ ಇದ್ದೀನಿ. ಎಲ್ಲರೂ ಕೂಡ ನೋಡಿ, ಇಲ್ಲಿ ಖಜೂರ್ ಅಂತ ಇವನು ಗೊತ್ತಿರೋನು. ನೋಡಿ, ಇವರು ನಮ್ಮ ದಪ್ಪುಂಟೆ ಹುಡುಗರು ಫುಲ್ಲು ಜಾಲಿಯಾಗಿ ಓಡಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ನಮ್ಮ ದಪ್ಪುಂಟೆ ಹುಡುಗರು ಅವರೆಲ್ಲನ. ನೋಡಿ, ಕಮಿಟಿಯವರು ಎಲ್ಲ ಫುಲ್ ಜಾಲಿಯಾಗಿ ಸೈಕಾಗಿ ಓಡಾಡ್ತಾ ಇದ್ದಾರೆ. ಎಲ್ಲರೂ ಸೈಕ್ ಮಾಡಿಕೊಂಡು ಸೈಕಾಗಿ. ಇವ್ನು ಬಂದ್ಬಿಟ್ಟು ಕೋಳಿ ಅಂತ ಟೋಪಿ ಹಾಕಿದಾರಲ್ಲ, ಅವನು ಕೋಳಿ ಅಂತ. ಎಲ್ಲ ಹುಡುಗರು ಅಸೆಂಬಲ್ ಆಗಿದ್ದಾರೆ. ಏನು ಮಾಡ್ತಾಯಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳಬೇಕು ನೀವು ಪರ್ಸ್ನಲಾಗಿ ಸಿಕ್ಕಾಗ. ಇದು ಕೂಡ ಇನ್ನೊಂದು ಬ್ಯಾಚ್, ಇವರು ಕೂಡ ನಮ್ಮ ಹುಡುಗರೇ. ಇವರು ಏನೇನೋ ಮಾಡ್ತಾಯಿದ್ದಾರೆ, ನೀವೇ ಕೇಳ್ಕೊಳ್ಳಿ. ಇವರು ಇನ್ನೇನು ಗೊತ್ತಲ್ಲ, ಇವರು ಕೂಡ ನಮ್ಮ ಹುಡುಗರೇ. ಆಮೇಲೆ ನನ್ನ ಫ್ರೆಂಡು, ನನ್ನ ದೋಸ್ತ್ ಫ್ಯಾಮಿಲಿ ಇದು. ಹಾಗೆ ಶೂಟ್ ಮಾಡಿದೆ ಅವರು ಕೂಡ ತುಂಬ ಖುಷಿಯಾಗಿದೆ, ನನ್ನ ದೋಸ್ತರು. ನೆಕ್ಸ್ಟ್ ಬಂದರೆ ಇವರೆಲ್ಲ ಬಂದ್ಬಿಟ್ಟು ನಮ್ಮೂರಿನವರನ್ನ, ಅಕ್ಕಪಕ್ಕ ಮನೆಯವರು. ನೋಡಿ, ಅವ್ರ ಮುಖದಲ್ಲಿ ಎಷ್ಟು ಮುಗ್ಧವಾದ ನಗು ಇದೆ, ಇನ್ನೇನು ಬೇಕಲ್ಲ. ನೋಡಿ, ಎಷ್ಟು ಮುಗ್ಧತೆ ಇದೆ ಅವ್ರ ಮುಖದಲ್ಲಿ. ಈ ನಗು ಅವೆಲ್ಲ ಬೇಕು ಅಂದ್ರೂ ಸಿಗಲ್ಲ ಅದು. ಇವರು ಕೂಡ ನಮ್ಮ ಹುಡುಗರನ್ನ ತುಂಬ ಡೀಸೆಂಟಾಗಿ ಜಾಲಿಯಾಗಿ ಎಂಜಾಯ್ ಮಾಡ್ತಾಯಿದ್ದಾರೆ. ಕೈಯಲ್ಲಿ ಗೊಂಬೆ ಬೇರೆ ಇಟ್ಕೊಂಡಿದ್ದಾರೆ. ಗ್ಲಾಸ್ ಮಾತ್ರ ಸಖತ್ತಾಗಿದೆ. ಇವನು ಕೂಡ ತುಂಬ ಒಳ್ಳೆ ಹುಡುಗ. ನೋಡಿ, ಇವನೊಬ್ಬ ಕನ್ನಡಕ ಹಾಕ್ಕೊಂಡಿದ್ದಾನೆ. ನೆಕ್ಸ್ಟ್ ಬಂದರೆ ನಮ್ಮ ಗೋವಿಂದಣ್ಣ ಫುಲ್ ಸ್ಮೈಲು. ಸುಮಂಟಿ ವಿಡಿಯೋ ಮಾಡೋಣ ಅಂತ ಹೋದೆ, ನೋಡಿ ಅವರು ಫುಲ್ಲು ನಕ್ಕೋತ ಆ ಕಡೆ ಹೋದರು. ಏನಕ್ಕಪ್ಪ ವಿಡಿಯೋ ಮಾಡ್ತೀಯ ಅಂತ. ನೋಡಿ, ನಗ್ತಾ ಇದ್ದಾರೆ ಪಾಪ, ತುಂಬ ಒಳ್ಳೆಯವರು. ಆಮೇಲೆ ನಮ್ಮ ಆಶ್ರಿತ, ರಮೇಶ, ಪೋಸ್ಟರ್ ಪುನೀತು, ದರ್ಶನ್ನು ನಿಂತಿದ್ದಾರಲ್ಲ. ನಮ್ಮ ಕಲೆನಲ್ಲಿ ಬಾಯ್ಸು ನಮ್ಮ ಹುಡುಗರೆ. ಇವರು ಕೂಡ ನಮ್ಮ ಹುಡುಗರೆ. ಡಿವಾಸ್ ಅಂತ ಕೂಗ್ತಿದ್ದಾರೆ, ಡಿವಾಸ್ ಅಭಿಮಾನಿಗಳು. ಇವರು ಕೂಡ ನಮ್ಮ ಪಕ್ಕದೂರಿನವರು. ಎಲ್ಲ ಹುಡುಗರು ತುಂಬ ಸಪೋರ್ಟ್ ಮಾಡ್ತಾರೆ. ನೋಡಿ, ಹುಡುಗಿರೆಲ್ಲ ಏನೇನೋ ಪರ್ಚೇಸ್ ಮಾಡ್ತಾಯಿದ್ದಾರೆ ಜಾತ್ರೆಯಲ್ಲಿ. ಅವ್ರಿಗದೇ ಖುಷಿ, ಜ್ಯುವೆಲ್ಸು ಅದು ಇದು ಎಲ್ಲ ತೊಗೊಳೋದು, ಅದೇ ಖುಷಿ. ಫುಲ್ ಅದರಲ್ಲೇ ಮುಳುಗೋಗ್ಬಿಟ್ಟಿರ್ತಾರೆ. ಹೆಣ್ಮಕ್ಳಿಗಂತೂ ಜಾತ್ರೆ ಬಂದ್ಬಿಟ್ರೆ ಹಬ್ಬ. ಫುಲ್ ರೆಡಿಯಾಗಿ ಮಿಂಚ್ತಾ ಇರೋದನ್ನೇ ನೋಡಿ, ಈ ಒಂಟಿ ನಾಚ್ಕೋತಾ ಇದ್ದಾರೆ ತುಂಬ. ಪಾಪ ಅಜ್ಜಿಗೆ ವ್ಯಾಪಾರ ಆಗಿತ್ತು ಎಲ್ಲೂ ಗೊತ್ತಿಲ್ಲ, ತುಂಬ ಯಾಕೋ ಸಪ್ಪಗಿದ್ದಾರೆ. ನಾನು ನಮ್ಮ ಅಮ್ಮನಿಗೆ ಹೇಳ್ದೆ, ಅಮ್ಮ ಏನಾದರೂ ತೊಗೊಂಡಮ್ಮ ಅಂತ. ನಮ್ಮಮ್ಮ ತೊಗೊಂಡೋಗಿದ್ದಾರೆ. ನೋಡಿ, ಇವರು ಕೂಡ ಬ್ರೋ ನಂದು ಒಂಚೂರು ವಿಡಿಯೋ ಶೂಟ್ ಮಾಡಿ ಅಂದರು, ಮಾಡಿದೆ. ಇವ್ರು ಬಂದ್ಬಿಟ್ಟು ಬಡಿಕೆ ಹುಡ್ಲು ಬಾಯ್ಸ್, ತುಂಬ ಜಾಲಿ ಮಾಡ್ತಾಯಿದ್ದಾರೆ. ಇವ್ರು ಬಂದ್ಬಿಟ್ಟು ದಸೂಡಿ ಹುಡುಗ. ಬ್ರೋ ನಿಮ್ಮ ಪರಿಚಯ ಇದೆ ಬ್ರೋ ಅಂತ ಒಂದು ಶೇಕ್ ಹ್ಯಾಂಡ್ ಕೊಟ್ಟರು, ತುಂಬ ಖುಷಿಯಾಯಿತು. ಹಾಗೆ ಬರ್ತಾ ನಮ್ಮ ಫ್ಯಾಮಿಲಿ ಸಿಕ್ತು. ನನ್ನ ತಮ್ಮನ ಮಗ ಕ್ಯಾಮ್ರಾ ಕಿತ್ಕೊಳಕ್ಕೆ ಬರ್ತಾನೆ. ಇವನು ಬಂದ್ಬಿಟ್ಟು ಇವನ ಬಗ್ಗೆ ಹೇಳಲೇಬೇಕು. ನನ್ನ ಸ್ನೇಹಿತ ಗುರು ಅಂತ, ಅವ್ರ ತಾಯಿ ಎಲ್ಲರೂ ಕೂಡ
ಹುಡುಗಿ ಕರ್ಕೊಂಡೋದಾಗ ಜಾತ್ರೆಗೆ ಹೇಳೋದು ಈಗ ಕರ್ಕೊಂಡೋದಾಗ ಕಾರಣ ಇಷ್ಟೇ, ಅವರು ಕಿದ್ವಾಯಿ ಆಸ್ಪತ್ರೆ ಹೋಗ್ತಾಯಿದ್ದಾರೆ, ತಾಯಿಗೆ ಕ್ಯಾನ್ಸರ್ ಇದೆ, ತುಂಬ ಬೇಜಾರಾಗುತ್ತೆ. ಯಾಕೆಂದರೆ ಅವನಿಗೆ ತುಂಬ ಕಷ್ಟ. ದೇವರು ಅವನಿಗೆ ಒಳ್ಳೇದು ಮಾಡಲಿ ಅಂತ ವಿಡಿಯೋ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಇವರು ಕೂಡ ನಮ್ಮ ಪಕ್ಕದೂರವರು ಎಲ್ಲ ಎಂಜಾಯ್ ಮಾಡ್ತಾರಪ್ಪ. ಎಲ್ಲರೂ ಕೂಡ ಜಾತ್ರೆನ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನಾನು ಕೂಡ ಫುಲ್ ಜಾಲಿಯಾಗಿ, ನನಗೆ ವಿಡಿಯೋಗ್ರಫಿ ಅಂದರೆ ತುಂಬ ಇಷ್ಟ, ಹಾಗಾಗಿ ಎಲ್ಲರದ್ದು ವಿಡಿಯೋ ಮಾಡಿದ್ದೀನಿ. ನೋಡಿ, ಇವನು ನನ್ನ ಫ್ರೆಂಡು ಶಿವಣ್ಣ ಅಂತ, ಕಲ್ಯಾಣಹಳ್ಳಿ ಅವನು ಕೂಡ ಫುಲ್ಲು ಜಾಲಿ ಮಾಡ್ತಾಯಿದ್ದಾನೆ. ನೋಡಿ, ಇವನು ಕೂಡ ನಮ್ಮ ಹುಡುಗನೇ. ಎಲ್ಲರೂ ನಮ್ಮವರೇ. ಇವರು ಬಂದರು ಬಾಯ್ಸ್. ಇವರು ಕೂಡ ನನಗೆ ಪಾಪ ಒಂದು ಐಸ್ ಕ್ರೀಮ್ ಕೊಡಿಸಿ, ಬ್ರೋ ತಿನ್ನಿ ಅಂತ ಐಸ್ ಕ್ರೀಮ್ ಕೊಡಿಸಿದ್ರು. ಜಾತ್ರೆ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಾಯಿತು. ಯಾರ್ಯಾರ್ದು ವಿಡಿಯೋ ಮಾಡಿಲ್ಲ ಅಕಸ್ಮಾತಾಗಿ ಬೇಜಾರು ಮಾಡ್ಕೋಬೇಡಿ. ತಮ್ಮಣ್ಣ ಸ್ವಾಮಿ ಮಹಾಪುರುಷ. ಈ ದೇವಸ್ಥಾನಕ್ಕೆ ಸುಮಾರು ಒಂದು 500 ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತಾರೆ. ಸುಮಾರು 500 ವರ್ಷಗಳ ಹಿಂದೆ ಇದ್ದಂಥ ಮರ ಬಿದ್ದು ಇವಾಗಲೂ ಕೂಡ ಚಿಗುರಿರೋ ಇತಿಹಾಸ ಇದೆ. ನೋಡಿ, ಇದೇ ದೇವಸ್ಥಾನ ಹಿಂದೆ ಕಾಣ್ತಿದೆಯಲ್ಲ ಮರ, ಅದರ ಪಕ್ಕನೇ ಇರೋದು. ಈಗಲೂ ಕೂಡ ಚಿಗುರಿದೆ ಆ ಮರ. ತುಂಬ ಇತಿಹಾಸ ಇದೆ, ಸತ್ಯ ಇದೆ. ಅದನ್ನು ಜನಗಳು ಸರಿಯಾಗಿ ಬಳಕೆ ಮಾಡ್ಕೋಬೇಕಷ್ಟೇ, ನಡ್ಕೋಬೇಕಷ್ಟೇ. ನಿಜವಾಗ್ಲೂ ಕೂಡ ತುಂಬ ಅಂದರೆ ತುಂಬಾ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ. ಇಲ್ಲಿ ಬಂದು ಅವ್ರದ್ದು ಏನು ಬೇಡಿಕೆಗಳು ಈಡೇರಿರೋ, ಅಲ್ಲಿ ಏನೇನೋ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿದ್ದಾರೆ ದೇವಸ್ಥಾನಕ್ಕೆ. ಮತ್ತು ಈ ದೇವಸ್ಥಾನಕ್ಕೆ ಆ ದೇವಸ್ಥಾನ ಏನಾದರೂ ಕಟ್ಟೋ ಹಾಗಿದ್ದರೆ ಒಳ್ಳೆ ದೇವಸ್ಥಾನನೇ ಕಟ್ತಾಯಿದ್ರು. ಬಟ್ ದೇವ್ರಿಗೆ ಅಪ್ಪಣೆ ಕೊಟ್ಟಿಲ್ಲ. ಯಾರ್ಯಾರ್ದು ವಿಡಿಯೋ ಇಲ್ಲ ದಯವಿಟ್ಟು ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೋಡಿ, ಸುಮಾರು ಸಾವಿರಾರೇನೋ ಒಂದು 10,000 ಜನ ಸೇರಿತ್ತು ಅನಿಸುತ್ತೆ. ನೋಡಿ, ಇಲ್ಲಿಂದ ಟಾಪ್ ವ್ಯೂವಲ್ಲಿ ಸೆರೆ ಹಿಡಿದಿದ್ದೀನಿ. ಅಲ್ಲಿಂದ ಸುಮಾರು 1 ಕಿಲೋಮೀಟರ್ವರೆಗೂ ಜನ ಇದ್ದಾರೆ.